ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಕೇಸ್ನ ತನಿಖೆ ಚುರುಕಾಗಿದೆ. ಹತ್ಯೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ಸಿಐಡಿ ಅಧಿಕಾರಿಗಳು ಅದೊಂದು ವಿಷಯ ತಲೆ ಕೆಡಿಸಿದೆ. ಯಾವುದಪ್ಪ ಅದು ಸಿಐಡಿ ಅಧಿಕಾರಿಗಳಿಗೆ ತಲೆ ಕೆಡಿಸಿರುವಂತ ವಿಷಯ? ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿ. ಗಲ್ಲಿ ಗಲ್ಲಿಯಲ್ಲೂ ಹುಡುಕಾಟ, ಓಣಿಯ ಮೂಲೆ ಮೂಲೆಯಲ್ಲೂ ಶೋಧ. ಅಂಜಲಿ ಹತ್ಯೆ ಕೇಸ್ನಲ್ಲಿ ಸಿಐಡಿ ಅಧಿಕಾರಿಗಳ ತಲೆ ಕೆಡಿಸಿದ್ದು ಅದೊಂದು ಚಾಕು. ಹೌದು, ಅಂಜಲಿ ಹತ್ಯೆ ಕೇಸ್ ತನಿಖೆ ಚುರುಕುಗೊಳಿಸಿದ ಸಿಐಡಿ ಅಧಿಕಾರಿಗಳು ಆರೋಪಿ ಗಿರೀಶ್ ಜೊತೆಗೆ ಅಖಾಡಕ್ಕೆ ಇಳಿದಿದ್ರು. ಹುಬ್ಬಳ್ಳಿ ವೀರಾಪುರ ಓಣಿಯಲ್ಲಿ ಸಿಐಡಿ ಮಹಾಜರು ಕಾರ್ಯ ನಡೆಸಿತ್ತು. ಅಂಜಲಿ ಮನೆ ಆದಿಯಾಗಿ ಇಡೀ ಏರಿಯಾದಲ್ಲಿ ಮಹಾಜರು ನಡೆಸಿದ್ರು. ಹಂತಕನನ್ನ ಕಂಡಾಕ್ಷಣ ಅಂಜಲಿ ಕುಟುಂಬಸ್ಥರು ಕೆರಳಿ ಕೆಂಡವಾದ್ರು. ನಂತರ ಸಿಐಡಿ ತಂಡ ಅವರನ್ನ ಸಮಾಧಾನ ಪಡಿಸಿದ್ರು. ನಾ ಮಾಡಿಲ್ಲ, ಅವ್ನು ಪ್ರೀತಿ ಮಾಡಿಲ್ಲ ಅಂತ ಆಕಿ ಹೇಳಿದ್ದಕ್ಕೆ ನಾ ಚುಚ್ಚೇನ್ ರೇಖಿಗೆ ಅಂತಂದಾರಿ. ಅಂದು ನಾ ಹೆಂಗೆ ಓದಿನಿ ಅಂತ ಕೇಳಿದ್ರೆ ಅವ್ರ ಅಮ್ಮಾರು ಮಕ್ಕೊಂಡಿದ್ದೀರಿ, ಇವ್ರು 3 ಮಂದಿ ಅಕ್ಕ ತಂಗರು ಅಷ್ಟೇ ಇದ್ದಿದ್ರು. ಅಮ್ಮನ ಮೇಲೆ ಹಿಂಗೆ ಜಿಗಿದು ಹೋಗೇನ್ರಿ ನಾ ಅಂತಂದ. ಶಿಕ್ಷೆ ಕೊಡ್ಬೇಕ್ರಿ, ಏನು ಅವ್ರಿಗೆ ಶಿಕ್ಷೆ ಕೊಡು ಅಂತ ಹೇಳತ್ತೇನ್ರಿ. ಕೊಲೆ ನಡೆದ ದಿನ ತಪ್ಪಿಸಿಕೊಳ್ಳಕ್ಕೆ ಓಡಿದ. ಅದೇ ಆತುರದಲ್ಲಿ ಹತ್ಯೆಗೆ ಬಳಸಿದ ಚಾಕುವನ್ನ ಏರಿಯಾದ ಚರಂಡಿಗೆ ಎಸೆದಿದ್ದಾಗಿ ಹೇಳಿದ್ದ. ಹೀಗಾಗಿ ಚಾಕು ಪತ್ತೆಗೆ ಸಿಐಡಿ ಅಧಿಕಾರಿಗಳು ಶೋಧ ನಡೆಸಿದ್ರು. ಒಟ್ಟಲ್ಲಿ ಅಂಜಲಿ ಹತ್ಯೆ ಕೇಸ್ನಲ್ಲಿ ಸರಿಯಾದ ತನಿಖೆ ಆಗಬೇಕು, ಹಂತಕನಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ನಡೆಯುತ್ತಿದ್ದು, ಅದ್ಯಾವಾಗ ಹಂತಕನಿಗೆ ಶಿಕ್ಷೆ ಕೊಡ್ತಾರೋ ಅನ್ನೋದು ನೊಂದ ಕುಟುಂಬದ ನಿರೀಕ್ಷೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಮಸ್ಕಾರ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.